ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದ ದೂರು ಅರ್ಜಿನ ಕೊಟ್ಟು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ. ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ನಾನು ದೂರು ಅರ್ಜಿ ಕೊಟ್ಟಿದ್ದೆ. ಮತ್ತು ದೂರು ಅರ್ಜಿಯೊಂದಿಗೆ 100 ಪುಟಗಳ 500 ಪುಟಕ್ಕಿಂತ ಹೆಚ್ಚಿನ ದಾಖಲಾತಿಗಳನ್ನು ನಾನು ಕೊಟ್ಟಿದ್ದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನನ್ನ ವಿಚಾರಣೆ ಕರೆದು ಯಾವ್ಯಾವ ಅಂಶಗಳಿಗೆ ಯಾವ್ಯಾವ ದಾಖಲಾತಿಗಳು ಪೂರಕವಾಗಿದೆ ಅಂಥೇಳಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ಅವ್ರಿಗೆ ಬೇಕಾದ ಎಲ್ಲ ರೀತಿಯ ಸ್ಪಷ್ಟೀಕರಣ ಪಡ್ಕೊಂಡಿದ್ರೆ ಮತ್ತು ಕನ್ನಡದಲ್ಲಿ ದಾಖಲಾತಿಗಳ ಬಗ್ಗೆಯೂ ಕೂಡ ಅವರು ಕೆಲವು ಕೇಳಿ ಆ ದಾಖಲಾತಿಗಳ ಮೂಲ ದಾಖಲಾತಿಗಳು ಎಲ್ಲಿ ಸಿಗುತ್ತೆ ಅಂತೆಲ್ಲ ಮಾಹಿತಿ ಕೇಳಿದ್ರೆ ಅವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಮತ್ತು ಅವರು ನನ್ನ ಹಲವಾರು ರೀತಿಯ ಪ್ರಶ್ನೆಗಳನ್ನು ಕೇಳಿ ಅವ್ರಿಗೆ ಬೇಕಾದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತು ದಾಖಲಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಪಷ್ಟೀಕರಣ ಪಡ್ಕೊಂಡಿದ್ದಾರೆ. ಸರ್, ಎಷ್ಟು ಹಗರಣ ಆಗಿದೆ? ಎಷ್ಟು ಕೋಟಿ ಹಗರಣ ಟೋಟಲ್? ಸರ್, ನಾನು 5,000 ಕೋಟಿಗಿಂತ ಹೆಚ್ಚಿನ ಅಕ್ರಮ ಹಣ ವ್ಯವಹಾರ ನಡೆದಿದೆ ಅಂತೇಳಿ ನಾವು ದೂರ ಜಿಲ್ಲೆ ತಿಳಿಸಿದ್ದೀವಿ. ಆ ವಿಚಾರನೂ ಕೂಡ ಇವತ್ತು ನಾನು ಹೇಳಿದ್ದೀನಿ ಯಾವ ರೀತಿ ಮಾಡಿದ್ದಾರೆ ಹಾಗೆ ಅಂತೇಳಿ. ಅವ್ರಿಗೆಲ್ಲರಿಗೂ ಏನು ವಿಚಾರಣಾಧಿಕಾರಿಗಳಿಗೆ ಸ್ಪಷ್ಟ ಮನವರಿಕೆ ಆಗಿದೆ. ಅವರು ಕಾನೂನು ಕ್ರಮ ತಾಳ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. PLMನಲ್ಲಿ ಹೆಂಗೆ ಬರುತ್ತೆ ಇದು? ಮನಿ ಲಾಂಡ್ರಿಂಗ್ ಕೇಸ್ ಥರ ಹೆಂಗೆ ಬರುತ್ತೆ ಇದು? ಸರ್, ನಿವೇಶನ ರೂಪದಲ್ಲಿ ಇಲ್ಲಿ ಸಾವಿರಾರು ಕೋಟಿ ವ್ಯವಹಾರ ನಡೆದಿದೆ ಸರ್. ಹಾಗಾಗಿ ಇವ್ರಿಗೆ ಬಂದೇ ಬರುತ್ತೆ. ಬರುತ್ತೆ ಅನ್ನೋ ಕಾರಣದಿಂದನೇ ಅವರು ನನ್ನ ದೂರ ದಾಖಲಿಸ್ಕೊಂಡು ನನ್ನ ಇವತ್ತು ವಿಚಾರಣೆ ಕರೆದು ಸ್ಪಷ್ಟ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ್ಮೇಲೆ ಇಂಜಿನಿಯರ್ ಸರ್ ಏನು ತಿನ್ನಲ್ಲ. ವರ್ಕ್ ಲೋಡ್ ಜಾಸ್ತಿ ಆದ್ರೆ ನಿದ್ರೆಗೆ ಜಾರ್ಕೊಳ್ತಾರೆ. ಹಾಗಾದ್ರೆ ನಾನು ಆರೋಗ್ಯದ ವಿಷಯದಲ್ಲಿ ಜಾಸ್ತಿ ಗಮನ ಕೊಡ್ಬೇಕು. ಅದು ಆಯುರ್ವೇದಂ ಅಂದ್ಕೊಳ್ಳೆ ಏನ್ ಯೋಚನೆ ಬರುತ್ತೆ ನಿಮ್ಗೆ? ಕೋಟಕಲ್ ಆಯುರ್ವೇದ ಶಾಲಾ. ಅದು ಕೋಟಕಲ್ ಸಿ ಹೆಲ್ತ್ ಫುಡ್. ಅರ್ಜುನ, ಅಶ್ವಗಂಧ, ಶಂಖಪುಷ್ಪ ಔಷಧಗಳು ಸೇರುವ ಕೋಟಕಲ್ ಆಯುರ್ವೇದ ಶಾಲೆ ಸಿ ಹೆಲ್ತ್ ಫುಡ್ ಆಯಸ್ಸನ್ನು ಕಡಿಮೆ ಮಾಡಿ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸರಿಯಾದ ಆಯುರ್ವೇದ. ಕೋಟಕಲ್ ಆಯುರ್ವೇದ, ಸರಿಯಾದ ಆಯುರ್ವೇದ, ಸರಿಯಾದ ಸಾಮರ್ಥ್ಯ.